ಮೈ ಚಾನಲ್. 80% ಮನೆಯಲ್ಲೇ ಇರುವಂಥ ಸಾಮಾನನ್ನ ಬಳಸ್ಕೊಂಡು ಓವನ್ ಇಲ್ಲದೆ ಮತ್ತು ಈಸ್ಟ್ ಇಲ್ಲದೆ ಹೇಗೆ ಒಂದು ಹೆಲ್ತಿ ಪಿಜ್ಜಾ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಜನ ಇರ್ತೀವೋ ಅಷ್ಟು ಜನ ನೋಡಿಬಿಟ್ಟು ಹಾಕ್ಬೋದು. ನಾನು ಹಾಕ್ಕೊಳ್ಳೋ ಹಿಟ್ಟಿಗೆ 4 ಪಿಜ್ಜಾ ಮಾಡ್ಬೋದು. ಇಷ್ಟು ಹಿಟ್ಟಲ್ಲಿ 4 ಪಿಜ್ಜಾ ಆಗುತ್ತೆ. ಈಗ 1/4 ಚಮಚ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಹುಳಿ ಮೊಸರಿಂದನೇ ಇದು ಫುಲ್ಲು ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಯಾಕೆಂದರೆ ಪಿಜ್ಜಾ ಬೇಸು ತುಂಬ ಸ್ಮೂತಾಗಿ ಬರುತ್ತೆ. ಅದರಿಂದ ನಾನು ಎಣ್ಣೆ ಮೊಸರನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇದು ಹುಳಿ ಬಂದಷ್ಟು ಬೇಸ್ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ನಾವು ತುಂಬ ನಾದಬಾರ್ದು ಈ ಹಿಟ್ಟನ್ನು. ಈಗ ನಾವು ಜಾಮೂನ್ ಮಾಡೋದಕ್ಕೆ ಕಲಿಸ್ತೀವಲ್ಲ ಆ ಥರನೇ ಸ್ಮೂತಾಗಿ ಕಲಿಸ್ಬೇಕು. ಕಲಸಾದ್ಮೇಲೆ ಹಾಗೆ ಇಡಬೇಕು. ನಾದೋದೇನು ಬೇಡ. ಇದನ್ನು ಚಪಾತಿ ಹಿಟ್ಟು ಥರ ನಾದ್ತೀವಲ್ಲ ಆ ಥರ ಏನು ಬೇಡ. ಹಾಗೆ ಒಂದು ತಟ್ಟೆ ಮುಚ್ಚಿಟ್ಟು ಒಂದು 2 ಅವರ್ಸ್ ಇಟ್ಟರೆ ಸಾಕು. ಇಲ್ಲಾಂದರೆ ಬೇಗ ಮಾಡ್ಕೊಳ್ತೀವಿ ಅಂದ್ರೂ ಪರವಾಗಿಲ್ಲ, ಬರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ಒಂದು ಟೊಮೆಟೊ ಸಾಸ್ ಥರ ಮಾಡ್ಕೊಳ್ಳೋಣ. ಸಾಸ್ ಅನ್ನೋದಕ್ಕಿಂತ ಒಂಥರ ಗೊಜ್ಜು ಅಂತ ಹೇಳ್ಬೋದು. ಇವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ಫಸ್ಟು. ಇದೇನು ಚೆನ್ನಾಗಿ ಫ್ರೈ ಆಗೋದೇನು ಬೇಡ. ತಕ್ಷಣ ಈರುಳ್ಳಿ ಹಾಕಿದ್ರೆ ಮತ್ತು ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ. ಇವಾಗ ಟೊಮೆಟೊ ಹಾಕಬೇಕು. ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಬೇಕು. ಒಂದು ಚಮಚ ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಒಂಥರ ಪೇಸ್ಟ್ ಥರ ಆಗಬೇಕು ಈ ಗೊಜ್ಜು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಈಗ ನೋಡಿ, ಈಗ ಆ ಕನ್ಸಿಸ್ಟೆನ್ಸಿ ಬಂದಿದೆ ಪೇಸ್ಟ್ ಥರ. ಈಗ ಇದು ಆಗ್ತಾಯಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು 1-2 ಸರಿ ಮಿಕ್ಸ್ ಮಾಡಿದ್ರೆ ಇದು ರೆಡಿಯಾಗಿದೆ. ಇವಾಗ ನೋಡಿ, ಈಗ ಕಾಣಿಸ್ತಾ ಇದೆ, ಚೆನ್ನಾಗಾಗಿದೆ ಇದು. ಇವಾಗ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ನಮಗೆ ಜಾಸ್ತಿ ಪನ್ನೀರ್ ಬೇಕು ಅಂದರೆ ಜಾಸ್ತಿ ತೊಗೋಬೋದು, ಇಲ್ಲ ಮೀಡಿಯಮ್ ಬೇಕಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು. ಜಾಸ್ತಿ ಪನ್ನೀರ್ ಹಾಕಿದಷ್ಟು ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ. ನಾನೀಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡು ಆಗಿದೆ. ಇವಾಗೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಏನು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ಉಪ್ಪು ಮತ್ತು ಮೆಣಸನ್ನು ಹೀರ್ಕೊಳ್ಳುತ್ತೆ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನಾವು. ನಿಮಗೆ ಕ್ಯಾಪ್ಸಿಕಮ್ ಬೇಡ ಅಂದರೆ ಬೇರೆ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಯಾರ್ಯಾರಿಗೆ ಯಾವ ಥರ ವೆಜಿಟೇಬಲ್ ಇಷ್ಟ ಇರುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಕ್ರಂಚಿನೇ ಇರಬೇಕು. ಇದು ಆವಾಗಲೇ ಚೆನ್ನಾಗಿರುತ್ತೆ. ಇದು ಈಗ ದಪ್ಪ ತಳ ಇರೋವಂಥ ಬಾಣಲೆನ ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬಿಸಿ ಮಾಡೋಕ್ಕೆ ಸಿಮ್ಮಲ್ಲೇ ಇಡಬೇಕು. ನಾವು ಅಷ್ಟೊತ್ತಿಗೆ ಇದು ಬೇಸನ್ನ ರೆಡಿ ಮಾಡ್ಕೋಬೋದು. ಈಗಲೂ ಅಷ್ಟೇ ನೋಡಿ, ತುಂಬ ಸ್ಮೂತಾಗಿದೆ ಈ ಹಿಟ್ಟು.
ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಪಿಜ್ಜಾ ಮಾಡೋವಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಿಧಾನವಾಗಿ ನಮಗೆ ಸೈಜ್ ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೋದು. ಆದರೂ ಇದು ಬೇಸು ಸ್ವಲ್ಪ ತೆಳ್ಳಗೆ ಮಾಡಬೇಕು, ಯಾಕೆಂದರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ತುಂಬ ದಪ್ಪ ಮಾಡಿದರೆ ಚೆನ್ನಾಗಿರಲ್ಲ. ಮೈದಾ ಬೇಸ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಇದನ್ನು. ಈ ಥರ ನಾವು ಸೈಡೆಲ್ಲ ರೆಡಿ ಮಾಡ್ಕೋಬೇಕು. ಒಂದು ರೌಂಡ್ ಶೇಪಲ್ಲಿ ಬರುತ್ತೆ ನಮಗೆ ಪಿಜ್ಜಾ ಬೇಸು. ನಂತರ ಒಂದು ಫೋರ್ಕಿಂದ ನಾವು ಅದನ್ನು ಹೋಲ್ ಮಾಡಬೇಕು. ಯಾಕೆ ಅಂದರೆ ನಾವು ಬಾಣಲೆಯಲ್ಲಿ ಹಾಕಿದಾಗ ಅದು ಚಪಾತಿ ಥರ ಉಬ್ಬುತ್ತೆ. ಅದು ಉಬ್ಬಬಾರ್ದು ಅಂತ ನಾವು ಈ ಥರ ಹೋಲ್ ಮಾಡಿಬಿಟ್ಟು ಹಾಕಬೇಕು. ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದು ತಟ್ಟೆ ಮುಚ್ಚಿಡಬೇಕು. ಆವಾಗ ನೋಡ್ತಿರಬೇಕು ಬೆಂದಿದೆಯೋ ಇಲ್ಲ ಅಂತ. ಇವಾಗ ಬೆಂದಿದೆ ಇದು ಕರೆಕ್ಟಾಗಿ. ನಾವು ಉಲ್ಟಾ ಹಾಕ್ಕೋಬೇಕು ಈ ಬೇಸನ್ನು. ಇವಾಗ ಟೊಮೆಟೊ ಗೊಜ್ಜು ಮಾಡಿದ್ವಲ್ಲ ಇದೇನು, ಅದನ್ನು ನಾವು ಇದ್ರ ಫುಲ್ ಎಲ್ಲ ಸ್ಪ್ರೆಡ್ ಮಾಡಬೇಕು. ಇದು ಟೊಮೆಟೊ ಗೊಜ್ಜು ಜಾಸ್ತಿ ಹಾಕಿದಷ್ಟು ಪಿಜ್ಜಾ ತುಂಬ ಟೇಸ್ಟ್ ಬರುತ್ತೆ. ಟೇಸ್ಟ್ ಕೊಡೋದೇ ಮುಖ್ಯವಾಗಿ ಈ ಟೊಮೆಟೊ ಗೊಜ್ಜು. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಿಜ್ಜಾಗೆ. ಈ ಥರ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು. ನಾನೀಗ ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ. ಇದು ತುರಿಯೋದಕ್ಕೆ ಬರೋದಿಲ್ಲ, ಇದು ಈ ಥರನೇ ಟಾಪಿಂಗ್ ಮಾಡಬೇಕು. ಇದು ಬಿಸಿ ಆದಾಗ ಪಿಜ್ಜಾ ತುಂಬ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಈಗ ಕ್ಯಾಪ್ಸಿಕಮ್ಮು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಒಂದು 4-5 ಪೀಸನ್ನು ಇಟ್ಕೋಬೋದು. ನಾನು ಜಾಸ್ತಿನೇ ಇಡ್ತಾಯಿದ್ದೀನಿ. ನಾನೀಗ ಪನ್ನೀರ್ ಟಾಪಿಂಗ್ ಮಾಡ್ತಾಯಿದ್ದೀನಿ. ಪನ್ನೀರ್ ನಾವೆಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಪಿಜ್ಜಾ, ಅದಕ್ಕೆ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೋಡಿ ಈಗ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಿಜ್ಜಾ. ಇದನ್ನು ಬಾಣಲಿನಲ್ಲಿ ಒಂದು ತಟ್ಟೆ ಮೇಲೆ ಎತ್ಕೊಂಡು ಈ ಥರ ಬಾಣಲಿಗೆ ಹಾಕಬೇಕು. ಹಾಕಿದ ನಂತರ ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಒಂದು ತಟ್ಟೆ ಮುಚ್ಚಬೇಕು. ಆಗಿದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡ್ತಿರ್ಬೇಕು. ಈಗ ಆಗಿದೆ. ಈಗ ನೋಡಿ ಚೀಸೆಲ್ಲ ನೀಟಾಗಿ ಕರಗಿ ಪಿಜ್ಜಾ ತುಂಬ ಸ್ಪ್ರೆಡ್ ಆಗಿದೆ. ಈಗ ನಾವು ಇದಕ್ಕೆ ಒರೆಗನನ್ನು ಉದುರಿಸ್ಬೇಕು ನೀಟಾಗಿ ಎಲ್ಲ ಸೈಡೂ. ಈಗ ಚಿಲ್ಲಿ ಫ್ಲೇಕ್ಸ್ನ ಹಾಕಬೇಕು ಸ್ವಲ್ಪ. ಈಗ ಕಂಪ್ಲೀಟ್ ಆಗಿದೆ ಪಿಜ್ಜಾ. ಹೀಗೆ ಕಾಣಿಸ್ತಾ ಇದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.